ಹಾಯ್, ನಾನು ಇವಾಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಷಯನ ಈ ಒಂದು ಚಾನಲಲ್ಲಿ ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ. ಬಟ್ ಈ ಒಂದು ವಿಡಿಯೋ ಬರೀ ಒಂದು ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಯಾವುದೇ ಥರ ಬ್ರ್ಯಾಂಡ್ ಅಥವಾ ವ್ಯಕ್ತಿಯ ಯಾವುದೇ ಥರದ ಉದ್ದೇಶಿಸಿ ಮಾತಾಡಿದಲ್ಲ. ಮತ್ತು ಇದು ಬರೀ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಡೇಟಾ ಇದೆ ಆ ಒಂದು ಡೇಟಾನ ಯೂಸ್ ಮಾಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಗಿದೆ, ಒಬ್ಬ ಹುಡುಗ ಒಂದು ಫೋನ್ ಪರ್ಚೇಸ್ ಮಾಡಿದ್ದಾನೆ, ಒಂದು ಲಕ್ಸುರಿಯಸ್ ಫೋನು. ಒಂದು EMI ಮೇಲೆ ತೊಗೊಂಡಿದ್ದಾನೆ. ಆ ಒಂದು EMIನ ಅವ್ನ ಏಜ್ ಬಂದು 18ರಿಂದ 19 ವರ್ಷ ಆಗಿರುತ್ತೆ. ಏನು ಮಾಡಿದ್ದಾನೆ, EMI ಮೇಲೆ ತೊಗೊಂಡಿದ್ದಾನೆ. EMI ಕಟ್ಟೋದ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಮನೆಯಲ್ಲಿ. ಏಕೆಂದರೆ ನೀವೇ ಅನ್ಕೊಬೋದು 18ರಿಂದ 19 ವರ್ಷ ಆಗೈತೆ ಅಂದರೆ ಅವ್ರಿಗೆ ಇನ್ಕಮ್ ಎಷ್ಟು ಇರುತ್ತೋ ಏನೋ ಗೊತ್ತಿಲ್ಲ. ಮತ್ತು ಏನಾಗಿದೆ, ಅವನು ಏನು ಮಾಡಿದ್ದಾನೆ, ಮನೆ ಹತ್ರ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡಿದ್ದಾನೆ. ಅವರು ಆಬ್ವಿಯಸ್ಲಿ ಬೈದಿರ್ತಾರೆ. ಅವನೇನು ಮಾಡಿದ್ದಾನೆ, ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿರ್ತಾನೆ ಆ ಒಂದು ಬೆಟ್ಟದ ನೇಮ್ ಕೂಡ ಗೊತ್ತಿಲ್ಲ. ಅಲ್ಲೇನಾಗಿದೆ, ಆ ಒಂದು ಕಾರ್ನರಿಗೆ ಬಂದು ನಿಂತಿರ್ತಾನೆ. ಅದನ್ನು ಅವನಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಗಿ ಪೇರೆಂಟ್ಸ್ ಕೂಡ ಅಲ್ಲಿಗೆ ಹೋಗಿರ್ತಾರೆ. ಅವ್ರ ಅಪ್ಪ ಅಮ್ಮ ಏನಿದ್ದಾರೆ ಅವರು ಕೂಡ ಹೋಗಿರ್ತಾರೆ. ಅವ್ನು ಕಾರ್ನರಲ್ಲಿ ನಿಂತಿರ್ತಾನೆ. ಅವನ್ನ ಸೇವ್ ಮಾಡ್ಕೊಳಕ್ಕೂ ಆಗಲ್ಲ. ಎಲ್ಲಿ ಟಚ್ ಆದರೆ ಹಿಂದಕ್ಕೆ ಬೀಳ್ತಾನೆ ಅಂತ ಅವ್ರಿಗೂ ಕೂಡ ಭಯ ಇರುತ್ತೆ ಅಂತ ಅನ್ಕೋತೀನಿ. ನಂತರ ಏನು ಮಾಡ್ತಾನೆ, ಅಲ್ಲಿ ಕಾರ್ನರಲ್ಲಿ ನಿಂತಿರ್ತಾರೆ. ಹತ್ತತ್ರ 3 ಅವರ್ಸ್ ಅಂತ ಅನ್ಕೊತೀನಿ. ಡೇಟಾ ನೋಡಿದ್ರೆ 3 ಅವರ್ಸ್ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲೇ ನಿಂತಿದ್ದಾರೆ. ನಂತರ ಅವರಪ್ಪ ಏನಿದ್ದಾರೆ, ಅವರು ಹತ್ರಕ್ಕೆ ಹೋಗ್ಬಿಟ್ಟು ಎಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅವರು ಕೂಡ ಹೋಗಿದ್ದಾರೆ. ಅದೇನಾಯ್ತೋ ಗೊತ್ತಿಲ್ಲ, ಅಲ್ಲಿಂದ ಇಬ್ಬರು ಕೂಡ ಬೆಟ್ಟದಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ಅದನ್ನು ನೋಡಿ ಅವ್ರ ಅಮ್ಮ ಅವರು ಹುಡುಗನಿದ್ದಲ್ಲ, ಅವ್ರ ಅಮ್ಮ ಇದ್ದಾರೆ, ಅವ್ರೇನು ಮಾಡಿದ್ದಾರೆ, ಅವರು ಕೂಡ ಜಂಪ್ ಮಾಡಿಬಿಟ್ಟಿದ್ದಾರೆ. ಸೊ 3 ಜನ ಅಲ್ಲೇ. ಸೊ ಈ ಒಂದು ಟ್ರ್ಯಾಜಿಡಿ ನಡೆದಿದೆ. ಇದರಿಂದ ಏನು ಹೇಳಬೇಕು ಅಂತಂದರೆ, ಕೆಲವೊಂದು ಲಕ್ಸುರಿಯಸ್ ಐಟಮ್ಸ್ಗಳು ಇರ್ತವೆ. ಆ ಒಂದು ಲಕ್ಸುರಿಯಸ್ ಐಟಮ್ಸು ನಿಮ್ಗೆ ಇನ್ಕಮ್ ಮೇಲೆ ಕಂಪೇರ್ ಮಾಡ್ಕೊಂಬಿಟ್ಟು ತೊಗೊಬೇಕಾಗುತ್ತೆ. ಕೆಲವ್ರಿಗೆ ಇನ್ಕಮ್ಮೇ ಇರೋಲ್ಲ. ಆವಾಗ ಕಡಿಮೆ ರೇಟಿಗೆ EMI ಆಗುತ್ತೆ ಅಂದ್ಬಿಟ್ಟು ಹಾಕೊಂಬಿಟ್ಟಿರ್ತಾರೆ. ಏನೋ ಕಟ್ಕೊಂಡು ಹೋದ್ರಾಯ್ತು ಬಿಡು, ಕಡಿಮೆ ರೇಟ್ ಅಲ್ವಾ ಅಂತ. ಸೊ ಇದರಿಂದ ಏನು ತಿಳ್ಕೊತೀರಾ ಅಂತಂದರೆ, ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಳಕ್ಕೆ ಅಂತ ಹೋಗ್ತೀರಾ ಅಂದ್ಕೊಳ್ಳಿ, ಅದು ನಿಮಗೆ ನೆಸೆಸಿಟಿ ಇದ್ದರೆ ಮಾತ್ರ ತೊಗೊಳ್ಳಿ. ಅನ್ನೆಸರಿ ತೊಗೊಳಕ್ಕೆ ಹೋಗಬೇಡಿ. ಬೇರೆಯವ್ರು ಯಾರೋ ನಿಮ್ಮ ಮೆಚ್ಚೋಕ್ಕೋಸ್ಕರ ತೊಗೊಂಡ್ರೆ ಈ ರೀತಿ ಆಗಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ನಿಮಗೆ ಏನೋ ಒಂದು ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.